ಹೌದು. ಈ ದಿನ ನಾವು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ರಾಮನಗರ, RCH ಅಧಿಕಾರಿಗಳ ಕಚೇರಿ ರಾಮನಗರ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷ ಮಾರ್ಚ್ 3ನೇ ತಾರೀಕು ವಿಶ್ವ ಶ್ರವಣ ದೋಷ ದಿನಾಚರಣೆಯನ್ನು ಸತತವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ 2016ರಿಂದ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ವಿವಿಧ ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ. ಈ ವರ್ಷದ ಘೋಷವಾಕ್ಯ ಬದಲಾಗುತ್ತಿರುವ ಮನಸ್ಥಿತಿ, ಕಿವಿ ಮತ್ತು ಶ್ರವಣ ಆರೈಕೆ ಎಲ್ಲದರಿಗೂ ವಾಸ್ತವವಾಗಿಸಲು ನಿಮ್ಮನ್ನು ಸಶಕ್ತಗೊಳಿಸಿಕೊಳ್ಳಿ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತಂದರೆ, ಯಾವುದೇ ಹಂತದಲ್ಲಾದರೂ ಕೂಡ ಶ್ರವಣ ದೋಷವನ್ನು ನಾವು ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ. ಸೊ ಕಿವಿ ಒಳಗಡೆ ಯಾವುದೇ ಅಪಾಯಕಾರಿ ವಸ್ತುಗಳನ್ನು ಹಾಕಬಾರ್ದು. ಪೆನ್ಸಿಲ್ ಆಗಿರ್ಬೋದು ಅಥವಾ ಏನೋ ಪುಕ್ಕ ಎಲ್ಲ ಹಾಕ್ಕೊಳ್ತಾರೆ, ಅದನ್ನೆಲ್ಲ ಯಾವುದೂ ಹಾಕಬಾರ್ದು. ಅದಲ್ಲದೆ ಮಕ್ಕಳನ್ನು ನೀರಿನಲ್ಲಿ ಈಜಕ್ಕೆ ಬಿಡಬೇಕಾದ್ರೆ ಕಿವಿಗಳಿಗೆ ಆರೈಕೆಯನ್ನು ನೀಡಬೇಕಾಗಿರುತ್ತೆ. ಹೆಚ್ಚಿನ ಶಬ್ದ ಇರುವಂತಹ, ಅಂದರೆ 130ಕ್ಕಿಂತ ಹೆಚ್ಚು ಡೆಸಿಬಲ್ ಶಬ್ದ ಇರುವಂತಹ ಸ್ಥಳಗಳಿಂದ ನಾವು ದೂರ ಇರಬೇಕು. ಅದಾದ ನಂತರ ನಮ್ಮ ಕಿವಿಗಳ ಆರೈಕೆಯನ್ನು ಮಾಡಿಕೊಳ್ಬೇಕು. ನಾವೇ ಯಾವುದೇ ರೀತಿಯಾದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಯಾವುದೇ ಕಿವಿಗೆ ಡ್ರಾಪ್ಸ್ಗಳನ್ನು ಹಾಕೋದನ್ನು ನಾವು ಮಾಡಬಾರ್ದಾಗಿರುತ್ತೆ. ಮತ್ತು ಮಕ್ಕಳಲ್ಲಿ ಕೂಡ ಅಷ್ಟೇ ಪೆನ್ಸಿಲ್ನ ಕಿವಿಗೆಲ್ಲ ಹಾಕೊಳ್ಳೋದನ್ನ ನಾವು ತಡೆಗಟ್ಟಬೇಕಾಗಿರುತ್ತೆ. ಆ ಕುರಿತು ಇವತ್ತು ನಾವು ಆರೋಗ್ಯ ಇಲಾಖೆಯಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಮಾಹಿತಿ ಎಲ್ರಿಗೂ ಕೂಡ ತಲುಪೋವರೆಗೂ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು.